ಅರಮನೆ ಮೈದಾನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ. ನೀವೆಲ್ಲ ಬಂದಿಲ್ಲ, ಭಾಗಿಯಾಗಿಲ್ಲ, ಖುಷಿ ಪಟ್ಟಿಲ್ಲ. ನೂತನವಾಗಿ ಬಿ.ಕೆ. ಹರಿಪ್ರಸಾದ್ ಪದಗ್ರಹಣ ಮಾಡಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಬಗ್ಗೆ ಏನ್ ಹೇಳ್ತೀರಾ? ಬಿ.ಕೆ. ಹರಿಪ್ರಸಾದ್ ಅವರು ಕಾಂಗ್ರೆಸ್ ಕಟ್ಟಾಳ. ಅವರು 19 ರಾಜ್ಯಗಳಲ್ಲಿ ಇನ್ಚಾರ್ಜ್ ಆಗಿದ್ರು. ಅವರು ಇನ್ಚಾರ್ಜ್ ಆಫ್ ಎಐಸಿಸಿ ಅಂತವರಿಗೆ ಹುಡುಕಿ ಇವತ್ತು ಅತ್ಯಂತ ತತ್ವನಿಷ್ಠವಾಗಿ ಕಾಂಗ್ರೆಸ್ ಪರವಾಗಿ ಮತ್ತು ಒಂದು ಬಹುತ್ವದ ಪರವಾಗಿ ಮಾತಾಡ್ತಕ್ಕಂಥ ಯಾವ್ದಾದ್ರು ಒಬ್ಬ ಒಳ್ಳೆ ರಾಜನೀತಿ ಅವರು ಬಿ.ಕೆ. ಹರಿಪ್ರಸಾದ್ ಅವರು. ಅವರನ್ನ ನಾವು ಏನ್ ನಿರೀಕ್ಷೆ ಮಾಡ್ತಿದೀವಿ ಅಂದ್ರೆ ಒಂದು ಒಳ್ಳೆ ಪಕ್ಷವನ್ನ, ಯಾವುದೇ ಲಾಬಿಗೆ ಮನೆ ಇದೆ, ನಿಜವಾದ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಪದಾಧಿಕಾರಿಗಳನ್ನಾಗಿ ಮಾಡಿ ಮತ್ತು ಮುಂಬರುವ ಬೋರ್ಡ್ ಡೈರೆಕ್ಟರ್ಗಳನ್ನಾಗಿ ಮಾಡ್ತಾರ. ಬೋರ್ಡ್ ಚೇರ್ಮನ್ಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಆದ್ಯತೆ ಕೊಡ್ತಾರೆ ಅಂತಂದೇಳಿ ನಾವು ನಂಬಿದ್ವಿ. ಈಗ ಬಿ.ಕೆ. ಹರಿಪ್ರಸಾದ್ ಅವರ ಮೈಂಡ್ ಸೆಟ್, ಅವ್ರ ಮನಸ್ಸು ಏನಿದೆ ಹೇಗೆ ಅಂದ್ರೆ ಕಾರ್ಯಕರ್ತರನ್ನ ಹುಡುಕಿಸ್ತಾರೆ, ಪ್ರೀತಿ ಮಾಡ್ತಾರೆ, ಸಂಘಟನೆ ಗಟ್ಟಿ ಮಾಡ್ತಾರೆ. ಇವರ ಅವಧಿನಲ್ಲಿ ಕಾರ್ಯಕರ್ತರಿಗೆ ಒಳ್ಳೇದಾಗುತ್ತಾ? 100% ಒಳ್ಳೇದಾಗುತ್ತೆ. ಬರೀ ಭಾಷಣ ಮಾಡೋದು ಅಷ್ಟೇ ಅಲ್ಲ, ಅವ್ರ ಮಾರ್ಗದರ್ಶನವನ್ನ ಮಾಡ್ತಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಬ್ಬ ಬಡ ಕಾರ್ಯಕರ್ತರ ಪರವಾಗಿ ನಿಲ್ತಾರೆ ಮತ್ತು ಅವ್ರ ಕೈ ಹಿಡಿದು ನಡೆಸ್ತಾರೆ. ಇನ್ನೊಂದು ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ಸಿದ್ದರಾಮಯ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿದ್ದರಾಮಯ್ಯನವರು ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿಗಳು ಮತ್ತು ಒಬ್ಬ ಅತ್ಯಂತ ಮಾಸ್ ಲೀಡರ್ ಅವ್ರನ್ನ ಬಿಟ್ಟು ಇಡೀ ಯಾವುದೇ ನಮ್ಮ ಪಾರ್ಟಿನಲ್ಲಿ, ಅದು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಇವತ್ತಿನ ಕಾಲಕ್ಕೆ ಯಾರೇ ಒಬ್ಬ ಮಾಸ್ ಲೀಡರ್ ಇದ್ರು ಅದು ಸಿದ್ದರಾಮಯ್ಯ ಅವರು. ಅದೇ ಸಂಘಟನೆಯಲ್ಲಿ ಅತ್ಯಂತ ಎತ್ತದ ಕೈ ಯಾರು ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅವರು. ನಾವು ಬೇರೆ ವ್ಯಕ್ತಿಗಳ ಬಗ್ಗೆ, ಬೇರೆ ಪಕ್ಷಗಳ ಬಗ್ಗೆ ನಾವು ನೆಗೆಟಿವ್ ಕಾಮೆಂಟ್ ಮಾಡೋದು ಈಗ ಒಂದು 5 ಗ್ಯಾರಂಟಿ ತಗೊಂಡು ಸಕ್ಸಸ್ ಮಾಡಿದ್ದಾರೆ. ಬಟ್ 5 ಗ್ಯಾರಂಟಿ ಬಹಳಷ್ಟು ಬುದ್ಧಿಜೀವಿಗಳು, ವ್ಯಕ್ತಿಗಳು ಅನ್ಕೊಂಡಿರೋರು ಬಹಳ ನೆಗೆಟಿವ್ ಮಾತಾಡ್ತಾರೆ. ಬುದ್ಧಿಜೀವಿಗಳು ಅಂದ್ರೆ ಯಾರು? ಅವರು ಒಂದು ವರ್ಗ, ಅವ್ರಿಗೆ ಹಸಿವು ಗೊತ್ತಿಲ್ಲ. ಹಸಿವು ಗೊತ್ತಿರ್ತಕ್ಕಂಥ ಬುದ್ಧಿಜೀವಿಗಳನ್ನ ಕೇಳಿ, ಹಸಿವಿನ ಬಗ್ಗೆ ಇರ್ತಕ್ಕಂಥ ಬಡವರನ್ನ ಕೇಳ್ರಿ, ಅದು ಗ್ಯಾರಂಟಿ ಏನ ಫಲವನ್ನ ಕೊಟ್ಟಿದೆ ಅಂತಂದೇಳಿ. ಒಬ್ಬರು ಹಳ್ಳಿಗಳಲ್ಲೆಲ್ಲ ಆ ಹಣವನ್ನ ಕೂಡಿಸಿ ವಿದ್ಯಾವನ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ, ವಿದ್ಯಾದಾನ ಆಗಿದೆ, ವಿದ್ಯೆಗಳು ಸಿಗ್ತಾ ಇದೆ ಮಕ್ಕಳಿಗೆ. ಅಲ್ಲದೆ ಒಂದು ಜೀವನದ ಗುಣಮಟ್ಟ ಏರಿಕೆ ಆಗಿದೆ. ಮನೆಯಲ್ಲಿ ಫ್ರಿಜ್, ವಾಷಿಂಗ್ ಮಿಷಿನ್, ಟಿವಿನ ತಗೊಂಡಿದ್ದಾರೆ. ಮಕ್ಕಳ ಎಜುಕೇಶನ್ಗೆ ಒಳ್ಳೆ ಒಂದು ಗ್ಯಾರಂಟಿ